ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ನಾನು ಮಾಜಿ ಪ್ರಧಾನಿಗಳ ಕುಟುಂಬವನ್ನ 420 ಅಂತ ಕರೆಯಲ್ಲ. ಅವರ ಮನಸ್ಸಿಗೆ ಸಮಾಧಾನ ಆಗೋದಿದ್ರೆ ಇನ್ನೂ 4 ಮಾತನಾಡಲಿ. 420 ಅಣ್ಣ ತಮ್ಮ ಅಂದಿದ್ದ ಕುಮಾರಸ್ವಾಮಿಗೆ ಡಿ.ಕೆ. ಸುರೇಶ್ ತಿರುಗೇಟು. ಪೆನ್ ಡ್ರೈವ್ ಪ್ರಕರಣದಿಂದ ಕುಟುಂಬಕ್ಕೆ ಸಂಕಷ್ಟ. ಮನೆಯ ಭವಿಷ್ಯಕ್ಕಾಗಿ ಜ್ಯೋತಿಷಿಗಳ ಮೊರೆ ಹೋದ ದೇವೇಗೌಡ. ನಿನ್ನೆ ಪದ್ಮನಾಭನಗರದ ನಿವಾಸಕ್ಕೆ ಬಂದಿದ್ದ ಜ್ಯೋತಿಷಿಗಳಿಂದ ಸಲಹೆ ಸೂಚನೆ. ಕಾನೂನು ಹೋರಾಟಕ್ಕೂ ಮುಂದಾಗಿರುವ ದೇವೇಗೌಡರ ಕುಟುಂಬ ವಕೀಲರ ಜೊತೆ ನಿರಂತರ ಸಂಪರ್ಕ. ಡಿ.ಕೆ. ಬ್ರದರ್ಸ್ ಪಾತ್ರದ ಮಾಹಿತಿ ಸಂಗ್ರಹಿಸಿ ಅವರ ವಿರುದ್ಧವೂ ಹೋರಾಟಕ್ಕೆ ದಳಪತಿಗಳ ತಂತ್ರ. ಮೇ 15ಕ್ಕೆ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ವಾಪಸ್ ಬರೋ ಸಾಧ್ಯತೆ. ರಿಟರ್ನ್ ಟಿಕೆಟ್ ಬುಕ್ ಮಾಡಿದ್ದಾರೆ ಎನ್ನಲಾದ ಪ್ರತಿ ನ್ಯೂಸ್ ಫಸ್ಟ್ಗೆ ಲಭ್ಯ. ಮೇ 16ರಂದು ಬೆಂಗಳೂರಿಗೆ ತಲುಪಲಿರೋ ವಿಮಾನ. ಅಶ್ಲೀಲ ವಿಡಿಯೋ ವೈರಲ್ ಕೇಸ್ನ ತನಿಖೆ ಚುರುಕು. ಮಾಜಿ ಡ್ರೈವರ್ ಕಾರ್ತಿಕ್ ವಿಚಾರಣೆ ನಡೆಸಲು ಎಸ್ಐಟಿ ಪ್ಲಾನ್. ಆದರೆ ಕಾರ್ತಿಕ್ ಮಲೇಷ್ಯಾಕ್ಕೆ ಹೋಗಿದ್ದಾನೆ ಅನ್ನೋ ಶಂಕೆ. ಪ್ರಜ್ವಲ್ ರೇವಣ್ಣ ವಿಚಾರಣೆಗೆ ಹಾಜರಾಗಲು ಕಾಲಾವಕಾಶ ಕೇಳಿದ್ದೇವೆ. 7 ದಿನದ ಸಮಯ ಕೋರಿ ಎಸ್ಐಟಿಗೆ ಮನವಿ. ನ್ಯೂಸ್ ಫಸ್ಟ್ ಜೊತೆ ಪ್ರಜ್ವಲ್ ಪರ ವಕೀಲ ಅರುಣ್ ಮಾತು. ಫಾರ್ಮ್ ಹೌಸ್ ಸರ್ಕಾರಿ ಕಟ್ಟಡಗಳಲ್ಲೂ ಚಿತ್ರೀಕರಣದ ಆರೋಪ. ಫಾರ್ಮ್ ಹೌಸ್ಗೆ ಎಸ್ಐಟಿ ತಂಡ ಬರೋ ಸಾಧ್ಯತೆ. ಪಡುವಲಹಿಪ್ಪೆ ಗ್ರಾಮದ ಫಾರ್ಮ್ ಹೌಸ್ನಲ್ಲಿ ಶೀಘ್ರದಲ್ಲೇ ಸ್ಥಳ ಮಹಜರು. ಇಬ್ಬರು ಎಸ್ಪಿ ರ್ಯಾಂಕ್ ಅಧಿಕಾರಿಗಳ ನೇತೃತ್ವದಲ್ಲಿ 4 ತಂಡಗಳ ತನಿಖೆ. ಒಂದೊಂದು ತಂಡಕ್ಕೂ ಒಂದೊಂದು ಜವಾಬ್ದಾರಿ ಹೆಗಲಿಗೆ. ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇರೋ ಎಸ್ಐಟಿ. ದಿನಕ್ಕೊಂದು ವಿಡಿಯೋ ಹೊರ ಬರ್ತಾನೇ ಇದೆ. ಕಾರು ಚಾಲಕ ದೇವರಾಜೇಗೌಡ ಸೇರಿ ಹಲವರ ಮೇಲೆ ಆರೋಪ ಪ್ರತ್ಯಾರೋಪದ ವಿಡಿಯೋ ಹೊರಬಿಟ್ಟವರ ಮೂಲ ಹುಡುಕೋದೆ ಎಸ್ಐಟಿಗೆ ಸದ್ಯದ ಸವಾಲು. ಸಚಿವ ಜಮೀರ್ ಅಹಮದ್ ಆಪ್ತ ನವೀನ್ ಗೌಡಗೆ ನೋಟಿಸ್. ಮೇ 4ರಂದು ವಿಚಾರಣೆಗೆ ಹಾಜರಾಗಲು ಸೂಚನೆ. ಪೆನ್ ಡ್ರೈವ್ ಸರ್ಕ್ಯುಲೇಟ್ ಆರೋಪದಲ್ಲಿ ನಡೆಯಲಿದೆ ವಿಚಾರಣೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ರೇಪ್ ಕೇಸ್ ದಾಖಲಾಗತ್ತಾ? ಮಹಿಳಾ ಆಯೋಗ ಧ್ವನಿ ಎತ್ತಿದ್ರೆ ರೇಪ್ ಕೇಸ್ ದಾಖಲು ಸಾಧ್ಯತೆ. ಹೀಗಾದಲ್ಲಿ ಮತ್ತಷ್ಟು ಹೆಚ್ಚಾಗುತ್ತೆ ಕಾನೂನು ಸಂಕಷ್ಟ. ದೂರುದಾರಿಯ ಮಗಳ ಹೇಳಿಕೆ ದಾಖಲಿಸಲು ಎಸ್ಐಟಿ ತಯಾರಿ. ಮಕ್ಕಳ ಆಯೋಗದ ಕೌನ್ಸಿಲರ್ಗಳ ಸಮ್ಮುಖದಲ್ಲಿ ಹೇಳಿಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.